ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಆತ್ಮೀಯರೆಲ್ಲರಿಗೂ ನಮ್ಮ ರಕ್ಷಕನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರ ಕೃಪೆಯು, ಆತ್ಮಿಕ ಆಶೀರ್ವಾದವು, ಸಮಾಧಾನವು, ಸಂತೋಷವು, ನೆಮ್ಮದಿಯು, ಆರೋಗ್ಯವು ತಂದೆಯಾದ ದೇವರು ಯೇಸು ಕ್ರಿಸ್ತನ ನಾಮದಲ್ಲಿ ಅನುಗ್ರಹಿಸಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಈ ದಿನ ಮತ್ತೊಂದು ಅಂಶದೊಂದಿಗೆ ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಸುಖಕರವಾದ ನಿದ್ದೆ ನಿಮಗೆ ಇದೆಯಾ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಪ್ರಿಯರಾದ ದೇವರ ಮಕ್ಕಳಿರ, ಈ ಸಮಾಜದಲ್ಲಿ ಸುಖಕರವಾದಂಥ ನಿದ್ದೆ ಯಾರಿಗಾದರೂ ಇದೆಯಾ ಅಂತ ಒಂದು ಸಾರಿ ನಾವು ಪರಿಶೋಧನೆ ಮಾಡುವಾಗ ಈ ಕಾಲದಲ್ಲಿ ಆರೋಗ್ಯಕರವಾದ ನಿದ್ದೆ, ಸುಖಕರವಾದ ನಿದ್ದೆ ಎಲ್ಲೂ ಕೂಡ ಕಾಣ್ತಾ ಇಲ್ಲ. ಮನುಷ್ಯರ ಮಧ್ಯದಲ್ಲಿ ಕಾಣ್ತಾ ಇಲ್ಲ. ಯಾಕೆಂದರೆ ಮನುಷ್ಯನು ಅನೇಕ ಗೊಂದಲದಲ್ಲಿ, ಅನೇಕ ಸಮಸ್ಯೆಯಲ್ಲಿ, ಅನೇಕ ಯೋಚನೆಯಲ್ಲಿ ಮನುಷ್ಯನು ಜೀವಿಸ್ತಾ ಇದ್ದಾನೆ. ಆಗಿರುವಾಗ ಸುಖಕರವಾದ ನಿದ್ದೆ ಮನುಷ್ಯನಿಗೆ ಬರುತ್ತಾ, ಮನುಷ್ಯನಿಗೆ ಒಳ್ಳೆ ನಿದ್ದೆ ಇದೆಯಾ ಅಂತ ನೋಡುವಾಗ ಬಹಳ ಕಡಿಮೆ. ಅಲ್ಲೊಬ್ಬರಿಗೆ ಇಲ್ಲೊಬ್ಬರಿಗೆ ಒಳ್ಳೆ ನಿದ್ದೆ ಇರುತ್ತೆ. ಯಾಕೆಂದರೆ ಈ ಜೀವನದಲ್ಲಿ ಆರೋಗ್ಯ ಇರಬೇಕು, ಸಮಾಧಾನ ಇರಬೇಕು, ಒಳ್ಳೆ ನಿದ್ದೆ ಇರಬೇಕು. ಆ ನಿದ್ದೆಯಲ್ಲಿ ಸುಖ ಸಮಾಧಾನ ಇರಬೇಕು. ಅಂಥದ್ದೇನಾದರೂ ನಾವು ಪಡಿತಾ ಇದ್ದೀವ, ಅನುಭವಿಸ್ತಾ ಇದ್ದೀವ ಅಂತ ನೋಡುವಾಗ ಅಂಥದ್ದು ಮನುಷ್ಯರ ಮಧ್ಯದಲ್ಲಿ ಕಾಣ್ತಾ ಇಲ್ಲ. ಯಾಕೆಂದರೆ ಮನುಷ್ಯರ ಮಧ್ಯದಲ್ಲಿ ಅನೇಕ ಸಮಸ್ಯೆಗಳಿದೆ, ಅನೇಕ ಗೊಂದಲಗಳಿದೆ, ಅನೇಕ ಕಿರಿಕಿರಿಗಳಿದೆ. ಹೀಗಿರುವಾಗ ಮನುಷ್ಯನಿಗೆ ಎಲ್ಲಿ ನಿದ್ದೆ ಇದೆ? ಆ ನಿದ್ದೆಯಲ್ಲಿ ಸಮಾಧಾನ ಎಲ್ಲಿದೆ? ಒಳ್ಳೆ ರೀತಿಯಿಂದ ಸುಖಕರವಾದಂಥ ನಿದ್ದೆಯಲ್ಲಿ ಬರ್ತಾ ಇದೆ. ಆದರೆ ಭಕ್ತನು ಮಾತ್ರ ಒಂದು ಅದ್ಭುತವಾದಂಥ ಮಾತು ತಿಳಿಸುವಂಥದ್ದು. ಸತ್ಯವೇದ ಗ್ರಂಥದಲ್ಲಿ ನಾವು ನೋಡ್ತೀವಿ, ದಾವೀದ ಮಹಾರಾಜನ ಹೇಳುವಂಥ ಮಾತು. ಕೀರ್ತನೆ ಗ್ರಂಥ 3ನೇ ಅಧ್ಯಾಯ 5ನೇ ವಚನವನ್ನು ನೋಡೋಣ ಪ್ರಿಯರೇ. ಕೀರ್ತನೆ ಗ್ರಂಥ 3ನೇ ಅಧ್ಯಾಯ 5ನೇ ವಚನ. ಯೆಹೋವನು ನನ್ನನ್ನು ಕಾಪಾಡುವವನಾದ್ದರಿಂದ ನಾನು ಮಲಗಿಕೊಂಡು ನಿದ್ದೆ ಮಾಡಿ ಸುಖವಾಗಿ ಎಚ್ಚರಗೊಂಡೆನು. ಯೆಹೋವನು ನನ್ನನ್ನು ಕಾಪಾಡ್ತಾ ಇದ್ದಾನೆ, ರಕ್ಷಿಸ್ತಾ ಇದ್ದಾನೆ. ಆತನ ಕೃಪೆ ಮೂಲಕ ನಾನು ನಿದ್ದೆ ಮಾಡ್ತಾ ಇದ್ದೀನಿ. ನೆಮ್ಮದಿಯಿಂದ, ಸುಖಕರವಾದ ನಿದ್ದೆಯಿಂದ ನಾನು ಎಚ್ಚರಗೊಳ್ತಾ ಇದ್ದೀನಿ ಅಂಥೇಳಿ ದಾವೀದನು ಹೇಳುವಂಥ ಮಾತು. ದಾವೀದನು ಯಾರು? ಭಕ್ತನು. ಎರಡನೇದಾಗಿ ಇಸ್ರಾಯೇಲ್ಯರಿಗೆ ಅರಸನು, ಒಡೆಯನು, ಪ್ರಭು. ಅರಸನು ಅಂದಮೇಲೆ ಅನೇಕ ಆಲೋಚನೆಗಳು, ಅನೇಕ ಕಾರ್ಯಕ್ರಮಗಳು, ಅನೇಕ ಕೆಲಸಗಳಿರುತ್ತೆ. ಏನ್ರಿ, ಪರಿಪಾಲನೆ ಮಾಡಬೇಕಾದ್ರೆ ಸುಲಭವಲ್ಲ. ಒಂದು ಕುಟುಂಬವನ್ನು ಪರಿಪಾಲನೆ ಮಾಡಬೇಕಾದ್ರೆ ಬಹಳ ಕಷ್ಟ ಇರುತ್ತೆ. ಒಂದು ಸಭೆಯನ್ನು ಆಳಬೇಕಾದ್ರೆ ಬಹಳ ಕಷ್ಟ ಇರುತ್ತೆ. ಆಗಿರುವಾಗ ಒಂದು ದೇಶವನ್ನು ಆಳಬೇಕಾದ್ರೆ, ಅದು ಕೂಡ ಭಕ್ತಿ ಮಾರ್ಗದಲ್ಲಿ ನಡೆಸಬೇಕಾದ್ರೆ ಪ್ರಿಯರೇ, ಬಹಳ ತಾಳ್ಮೆ ಇರಬೇಕು, ಜ್ಞಾನ ಇರಬೇಕು, ಯೋಚನೆ ಇರಬೇಕು, ಶ್ರದ್ಧೆ ಇರಬೇಕು, ನಿಷ್ಠೆ ಇರಬೇಕು, ಭಕ್ತಿ ಇರಬೇಕು. ಇವೆಲ್ಲ ಇದ್ದಾಗ ನೆಮ್ಮದಿಯಿಂದ ಸುಖಕರವಾದ ನಿದ್ದೆ ಉಂಟಾಗುತ್ತೆ ರೀ, ಒಳ್ಳೆ ನಿದ್ದೆ. ದಾವೀದನ ಈ ಮಾತು ಹೇಳ್ತಾರೆ, ದೇವರು ನನ್ನ ಜೊತೆಯಲ್ಲಿದ್ದಾರೆ, ನನ್ನನ್ನು ಕಾಪಾಡ್ತಾ ಇದ್ದಾರೆ, ನನ್ನನ್ನು ಕಾಪಾಡುವುದರಿಂದ ನಾನು ಸುಖಕರವಾದಂಥ ನಿದ್ದೆ ಮಾಡಿ ಎಚ್ಚರಗೊಳ್ತಾ ಇದ್ದೀನಿ ನಾನು ಅಂತೇಳಿ. ಈ ಮಾತನ್ನು ನಾವು ಹೇಳೋಕ್ಕಾಗುತ್ತಾ? ನೀನಾಗಿರ್ಬೋದು, ನಾನಾಗಿರ್ಬೋದು, ಹೇಳೋಕ್ಕಾಗುತ್ತಾ? ಹೇಳಬೇಕಾದ್ರೆ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಧ್ಯಾನದಲ್ಲಿರಬೇಕು, ಭಕ್ತಿಯಲ್ಲಿರಬೇಕು, ಶ್ರದ್ಧೆಯಿಂದ, ನಿಷ್ಠೆಯಿಂದ, ತಾಳ್ಮೆಯಿಂದ ಜೀವಿಸಬೇಕಾಗತ್ತೆ. ಆದರೆ ನಮ್ಮ ಮಧ್ಯದಲ್ಲಿ ನೋಡುವಾಗ ಯಾವಾಗ ಕೋಪ ಬರುತ್ತೋ ಗೊತ್ತಿಲ್ಲ, ಯಾವಾಗ ಸಿಟ್ಟಾಗ್ತೀಯೋ ಗೊತ್ತಿಲ್ಲ, ಯಾರ ಮೇಲೆ ಏನೇನೋ ಮಾತಾಡ್ತೀಯೋ ಗೊತ್ತಿಲ್ಲ. ಒಂದು ರೀತಿಯಲ್ಲಿ ಟಕ ಅಂತ ಮಾತಾಡ್ತೀವಿ, ಆಮೇಲೆ ಕೋಪ ಮಾಡ್ಕೊಳ್ತಾ ಇರ್ತೀವಿ, ಸಿಟ್ಟು ಮಾಡ್ಕೊಳ್ತಾ ಇರ್ತೀವಿ, ಏನೇನೋ ಯೋಚನೆ ಮಾಡ್ತಾ ಇರ್ತೀವಿ, ಆ ಕಡೆ ಹೋಗ್ತೀವಿ, ಈ ಕಡೆ ಹೋಗ್ತೀವಿ, ಅನೇಕ ಗಡಿಬಿಡಿ ಕೆಲಸ. ಹೀಗಿರುವಾಗ ನಮ್ಮ ಮಧ್ಯದಲ್ಲಿ ಸುಖಕರವಾದಂಥ ನಿದ್ದೆ ಇದೆಯಾ? ಸಮಾಧಾನ ಇದೆಯಾ? ನೆಮ್ಮದಿ ಇದೆಯಾ?
ಅಂತ ನೋಡುವಾಗ ಬಹಳ ಕಡಿಮೆ. ಒಂದು ವೇಳೆ ಸುಖಕರವಾದಂಥ ನಿದ್ದೆ ಬೇಕು ಅಂದಾಗ, ಆರೋಗ್ಯಕರವಾದಂಥ ನಿದ್ದೆ ಬೇಕು ಅಂದಾಗ, ಆರೋಗ್ಯಕರವಾದಂಥ ಜೀವಿತ ಬೇಕು ಅಂದಾಗ ವಾಕ್ಯಕ್ಕೆ ಒಳಪಡಬೇಕು, ದೇವರಿಗೆ ವಿಧೇಯರಾಗಬೇಕು, ಭಯ ಭಕ್ತಿಯಿಂದ ನಡಿಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ಇವರು ಭಕ್ತರು ಈ ಸಮಾಜವನ್ನು ಆಳ್ವಿಕೆ ಮಾಡ್ತಾ ಇದ್ದರು. ಒಳ್ಳೆ ರೀತಿಯಿಂದ ಅವರು ಜೀವಿಸಿದ್ದಾರೆ, ದೇವರ ಸಂಕಲ್ಪವನ್ನು, ದೇವರ ಇಷ್ಟವನ್ನು ನೆರವೇರಿಸಿದ್ದಾರೆ. ಅನೇಕ ಮಂದಿ ಭಕ್ತರು ಪ್ರಿಯರೇ, ಅನೇಕ ಮಂದಿ ಭಕ್ತರು ಅವರ ಜೀವನದಲ್ಲಿ ಕಷ್ಟ ಇರ್ಬೋದು, ತೊಂದರೆಗಳಿರ್ಬೋದು, ಹೋರಾಟಗಳಿರ್ಬೋದು, ಏನೇ ಇದ್ದರೂ ಕೂಡ ಸಂತೋಷವಾಗಿ ಆನಂದವಾಗಿ ತಮ್ಮ ಜೀವಿತವನ್ನು ಕಳೆದಿದ್ದಾರೆ. ಈ ಲೋಕದಲ್ಲಿ ಒಳ್ಳೆ ರೀತಿಯಿಂದ ಅವರು ಜೀವನ ಮಾಡಿದ್ದಾರೆ, ಸುಖಪಟ್ಟಿದ್ದಾರೆ, ಸುಖವಾಗಿ ಜೀವಿಸಿದ್ದಾರೆ, ಆರೋಗ್ಯವಾಗಿ ಜೀವಿಸಿದ್ದಾರೆ. ಅದೇ ರೀತಿಯಿಂದ ಏನ್ರಿ ನಿದ್ದೆ ಮಾಡುವಾಗ ಕೂಡ ಒಳ್ಳೆ ನಿದ್ದೆಯನ್ನು ಅವರು ಅನುಭವಿಸಿದ್ದಾರೆ. ಇದು ಈ ಲೋಕಕ್ಕೆ ಸಂಬಂಧಪಟ್ಟಂಥ ನಿದ್ದೆ, ಈ ಲೋಕದಲ್ಲಿ ಪ್ರತಿ ಮನುಷ್ಯರ ಮಧ್ಯದಲ್ಲಿ ನಡೆಯುವಂಥ ನಿದ್ದೆ. ದಾವೀದ ಮಹಾರಾಜನು ಹೇಳುವಂಥ ಮತ್ತೊಂದು ವಚನವನ್ನು, ಅದೇ ಕೀರ್ತನೆ ಗ್ರಂಥ 4ನೇ ಅಧ್ಯಾಯ 8ನೇ ವಚನವನ್ನು ನೋಡೋಣ ಪ್ರಿಯರೇ. ನಾನು ನಿರ್ಭಯವಾಗಿರುವುದರಿಂದ ಮಲಗಿಕೊಂಡು ಕೂಡಲೇ ನಿದ್ದೆ ಮಾಡುವೆನು, ಯಾಕೆಂದರೆ ಯೆಹೋವನೇ ನಾನು ಯಾವ ಅಪಾಯವೂ ಇಲ್ಲದೆ ಸುರಕ್ಷಿತನಾಗಿರುವಂತೆ ನೀನು ಕಾಪಾಡುತ್ತೇ. ಮಲಗಿಕೊಂಡ ತಕ್ಷಣ ನನಗೆ ನಿದ್ದೆ ಬರ್ತಾ ಇದೆ, ಯಾಕೆ? ನನ್ನ ತಂದೆಯಾದ ಯೆಹೋವನು, ದೇವರು ನನ್ನನ್ನು ಕಾಪಾಡ್ತಾ ಇದ್ದಾನೆ. ಆದ್ದರಿಂದ ನಾನು ಮಲಗಿದ ತಕ್ಷಣ ನಿದ್ದೆ ಬರ್ತಾ ಇದೆ. ಆ ನಿದ್ದೆಯಲ್ಲೂ ಕೂಡ ನನಗೆ ಸಮಾಧಾನ ಇದೆ, ಸುಖಕರವಾದಂಥ ನಿದ್ದೆಯನ್ನು ನಾನು ಅನುಭವಿಸ್ತಾ ಇದ್ದೀನಿ ಅಂತೇಳಿ ದಾವೀದ ಮಹಾರಾಜನು ಹೇಳುವಂಥ ಮಾತು. ಈ ಮಾತನ್ನು ನಾನು ಹೇಳೋಕ್ಕಾಗುತ್ತಾ? ನಾನು ಹೇಳ್ಬೋದಾ? ಹೇಳ್ಬೇಕಾದ್ರೆ ಖಂಡಿತವಾಗಿ ಅಂಥ ನಿದ್ದೆಯನ್ನು ನಾವು ಅನುಭವಿಸ್ಬೇಕಲ್ವ ಪ್ರಿಯರೇ? ಒಳ್ಳೆ ನಿದ್ದೆ, ಆರೋಗ್ಯಕರವಾದಂಥ ನಿದ್ದೆ, ಸುಖಕರವಾದಂಥ ನಿದ್ದೆ, ಸುಖಕರವಾದಂಥ ಜೀವನ ಏನ್ರಿ. ಅನೇಕ ಚಿಂತೆಗಳಿರುವಾಗ ಎಲ್ಲಿ ಬರುತ್ತೆ ಪ್ರಿಯರೇ? ಅದಕ್ಕೆ ದೇವರು ಹೇಳ್ತಾರೆ, ನಿಮ್ಮ ಚಿಂತೆ ಎಲ್ಲ ನನ್ನ ಮೇಲೆ ಹಾಕಿ ನಾನು ನಿಮ್ಮನ್ನು ಕುರಿತು ಚಿಂತೆ ಮಾಡ್ತಾ ಇದ್ದೀನಿ, ಅಂತೇಳಿ ತಂದೆಯಾದ ದೇವರು ಹೇಳುವಂಥ ಮಾತು. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಲ್ಲಿ ಈ ಮಾತಿರುತ್ತೆ. ಒಂದ್ಸಾರಿ ಆ ಮಾತನ್ನು ಕೂಡ ಒಂದ್ಸಾರಿ ನಾವು ಓದೋಣ ಪ್ರಿಯರೇ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ, ನಿಮ್ಮ ಚಿಂತೆಯೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ನಮ್ಮ ಚಿಂತೆ ಯಾಕೆ? ಯಾರಿಗೋಸ್ಕರ? ಯಾತಕ್ಕಾಗಿ ಚಿಂತೆ? ಉದ್ಯೋಗದಗೋಸ್ಕರ ಚಿಂತೆ, ಹೆಂಡತಿಗೋಸ್ಕರ ಚಿಂತೆ, ಮಕ್ಕಳಿಗೋಸ್ಕರ ಚಿಂತೆ, ಸಂಪಾದನೆಗೋಸ್ಕರ ಚಿಂತೆ, ಊಟದಗೋಸ್ಕರ ಚಿಂತೆ, ಬಟ್ಟೆಗೋಸ್ಕರ ಚಿಂತೆ, ಎಷ್ಟು ಚಿಂತೆಗಳಿದೆ ನಮ್ಮ ಚಿಂತೆ. ಇಷ್ಟೆಲ್ಲ ಇಟ್ಕೊಂಡಾಗ ನೆಮ್ಮದಿ ನಿದ್ದೆ ಬರುತ್ತಾ ಪ್ರಿಯರೇ? ಆನಂದಕರವಾದಂಥ ನಿದ್ದೆ ಬರುತ್ತಾ ಪ್ರಿಯರೇ? ಒಂದ್ಸರಿ ಆಲೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ. ಆನಂದಕರವಾದಂಥ ನಿದ್ದೆ ಬರಬೇಕಾದ್ರೆ ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ ಆ ಕೆಲಸವನ್ನು ನಿಷ್ಠೆಯಿಂದ ಮಾಡಬೇಕು. ನಿಷ್ಠೆಯಿಂದ, ಭಕ್ತಿಯಿಂದ, ಯಥಾರ್ಥ ಯಾವುದೇ ಕೆಲಸ ಆಗಿರ್ಬೋದು. ನೀನು ಯಾವುದೇ ಕೆಲಸ ಮಾಡು. ಹೆಲ್ಪರ್ ಕೆಲಸ ಮಾಡ್ತೀಯಾ, ಸೂಪರ್ವೈಸರ್ ಕೆಲಸ ನೀನು ಮಾಡ್ತಾ ಇದ್ದೀಯಾ, ಅಥವಾ ಮ್ಯಾನೇಜರ್ ಕೆಲಸ ನೀನು ಮಾಡ್ತಾ ಇದ್ದೀಯಾ, ಅಥವಾ MD ಕೆಲಸದಲ್ಲಿ ನೀನು ಇದ್ದೀಯಾ, ಯಾವುದೇ ಕೆಲಸ ಮಾಡು, ನೀನು ಯಥಾರ್ಥವಾಗಿ ಮಾಡು, ನಿಷ್ಠೆಯಿಂದ ಮಾಡು. ಆಗ ನಿನಗೆ ಉಲ್ಲಾಸ ಇರುತ್ತೆ, ಸಂತೋಷ ಇರುತ್ತೆ, ಸಮಾಧಾನ ಇರುತ್ತೆ. ನಿದ್ದೆ ಮಾಡುವಾಗ ನೆಮ್ಮದಿಯಿಂದ ನಿದ್ದೆ ಬರುತ್ತೆ. ಈ ಲೋಕದಲ್ಲಿ ಅನೇಕ ಚಿಂತೆಗಳು, ಅನೇಕ ಕಾರ್ಯಕ್ರಮಗಳು, ಆಲೋಚನೆಗಳು ಇಟ್ಕೊಂಡಾಗ ನಿದ್ದೆ ಎಲ್ಲಿಂದ ಬರುತ್ತೆ ಹೇಳಿ? ಒಳ್ಳೆ ನಿದ್ದೆಯನ್ನು ನಾವು ಅನುಭವಿಸ್ಬೇಕಾದರೆ ಅದು ದೇವರ ಕೃಪೆ ಬೇಕು, ದೇವರ ಆಶೀರ್ವಾದ ಬೇಕು. ಆ ದೇವರ ಆಶೀರ್ವಾದ ಪಡೆದುಕೊಂಡು ಪ್ರಿಯರಾದ ದೇವರ ಮಕ್ಕಳಿರ ಒಳ್ಳೆ ರೀತಿಯಿಂದ ನಾವು ಈ ಒಂದು ಜೀವನದಲ್ಲಿ ಅನುಭವಿಸ್ಬೇಕು ಪ್ರಿಯರು ಒಳ್ಳೆ ನಿದ್ದೆಯನ್ನು. ಎರಡನೇದಾಗಿ ಇನ್ನೊಂದು ನಿದ್ದೆ ಇದೆ. ಇದು ಈ ಲೋಕದಲ್ಲಿ ಕಷ್ಟಪಟ್ಟು ಒಳ್ಳೆ ರೀತಿಯಿಂದ ನಾವು ಬೆವರು ಸುರಿಸಿ ಕೆಲಸ ಮಾಡಿದಾಗ ನೆಮ್ಮದಿಯಿಂದ ನಿದ್ದೆ ಬರುತ್ತೆ. ಇದು ಅಲ್ಲದೆ ಮತ್ತೊಂದು ನಿದ್ದೆ ಇದೆ, ಅದು ದೀರ್ಘಕಾಲವಾದಂಥ ನಿದ್ದೆ.
ಅದು ಎಲ್ಲಿ ಬರೆಯಲ್ಪಟ್ಟಿದೆ ಅಂತ ನೋಡುವಾಗ ಏನ್ರಿ, ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ, ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ 2ನೇ ವಚನವನ್ನು ನೋಡೋಣ ಪ್ರಿಯರೇ. ದಾನಿಯೇಲನ ಗ್ರಂಥ 12ನೇ ಅಧ್ಯಾಯ 2ನೇ ವಚನ. ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು. ಇಲ್ಲಿ ನೋಡಿ, ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆ ಮಾಡುವವರಲ್ಲಿ ಅನೇಕರು ಎಚ್ಚೆತ್ತು ಕೆಲವರು ನಿತ್ಯ ಜೀವವನ್ನು, ಕೆಲವರು ತಿರಸ್ಕಾರಗಳನ್ನು ಅನುಭವಿಸುವರು ಅಂತಿರುತ್ತೆ. ಅಂದರೆ ಈ ಮಣ್ಣಿನಲ್ಲಿ ನಿದ್ದೆ ಮಾಡ್ತಾರಂತೆ, ದೀರ್ಘಕಾಲ ನಿದ್ದೆ ಮಾಡೋರು ಅಂದರೆ ಪ್ರಿಯರಾದ ದೇವರ ಮಕ್ಕಳಿರ, ಈ ಜೀವಿತ ಕಾಲ ಮುಗಿದ ಮೇಲೆ ನಾವು ಸತ್ತೋಗ್ತೀವಲ್ವೋ, ಸತ್ತೋಗುವಂಥ ಪ್ರತಿಯೊಬ್ಬರಿಗೆ ಹೇಳುವಂಥ ಮಾತೇನಪ್ಪ ಅಂತ ನೋಡುವಾಗ ಅವರು ನಿದ್ದೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ದೇವರು. ನಿದ್ದೆ ಅಂದರೆ ಆತ್ಮ ಪಾತಾಳ ಲೋಕಕ್ಕೆ ಹೋಗುತ್ತೆ, ನೀತಿವಂತರು ಪರದೇಶಿಗೆ ಹೋಗ್ತಾರೆ, ಅನೀತಿವಂತರು ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾರೆ. ಅಲ್ಲಿ ದೀರ್ಘಕಾಲ ನಿದ್ದೆ ನೋಡುವಾಗ ನೀತಿವಂತರು ನಿದ್ದೆ ಮಾಡ್ತಾ ಇದ್ದಾರೆ. ಶರೀರ ಎಲ್ಲಿದೆ? ಮಣ್ಣಿನಲ್ಲಿ ಬೆರೆತೋಗಿದೆ. ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬಂದಾಗ ಏನ್ರಿ ಎದ್ದೋಳ್ತಾರೆ. ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬರ್ತಾರಲ್ವ, ಬಂದಾಗ ನೀತಿವಂತರು ಎದ್ದು ಬರ್ತಾರೆ, ಅನೀತಿವಂತರು ಎದ್ದು ಬರ್ತಾರೆ. ನೀತಿವಂತರು ಎದ್ದು ಮಹಿಮೆ ಶರೀರವನ್ನು ಧರಿಸಿಕೊಂಡು ಪರಲೋಕಕ್ಕೆ ಹೋಗ್ತಾರೆ, ಅನೀತಿವಂತರು ಎದ್ದು ನಿತ್ಯ ನರಕಕ್ಕೆ ಹೋಗ್ತಾರೆ. ಯೋಹಾನನು ಬರೆದ ಸುವಾರ್ತೆ ನೋಡೋಣ. ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 28ನೇ ವಚನವನ್ನು ನೋಡೋಣ ಪ್ರಿಯರೇ. 5ನೇ ಅಧ್ಯಾಯ 28ನೇ ವಚನ. ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು, ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪುಗಾಗಿ ಪುನರುತ್ಥಾನವಾಗುವುದು. ಅಂದರೆ ಸತ್ತೋ ಇರುವಂಥ ಪ್ರತಿಯೊಬ್ಬರಿಗೆ ಹೇಳುವಂಥ ಮಾತೇನಪ್ಪ ಅಂತ ನೋಡುವಾಗ ದೀರ್ಘಕಾಲ ನಿದ್ದೆ ಮಾಡ್ತಾರೆ. ದೀರ್ಘಕಾಲ ನಿದ್ದೆ ಸತ್ತಂಥ ಪ್ರತಿಯೊಬ್ಬರಿಗೆ. ನೀತಿವಂತರು ಪರದೇಶಿಗೆ ಹೋಗ್ತಾರೆ, ಅನೀತಿವಂತರು ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗ್ತಾರೆ. ದೀರ್ಘಕಾಲ ನಿದ್ದೆ. ಆಮೇಲೆ ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬಂದಾಗ ಪುನರುತ್ಥಾನವಾಗುತ್ತೆ. ನೀತಿವಂತರಿಗೂ ಪುನರುತ್ಥಾನ, ಅನೀತಿವಂತರಿಗೂ ಪುನರುತ್ಥಾನ. ನೀತಿವಂತರು ಎಲ್ಲಿಗೆ ಹೋಗ್ತಾರೆ? ನಿತ್ಯ ಜೀವವನ್ನು ಹೊಂದೋದಕ್ಕೆ ಪರಲೋಕಕ್ಕೆ ಹೋಗ್ತಾರೆ. ಅನೀತಿವಂತರು ಎಲ್ಲಿಗೆ ಹೋಗ್ತಾರೆ? ಬೆಂಕಿಯ ಕೊಂಡಕ್ಕೆ ಹೋಗ್ತಾರೆ. ಇದು ನಡೆಯುತ್ತೆ. ಇದು 2ನೇ ಆಗಮನದಲ್ಲಿ. ಭೂಲೋಕದಲ್ಲಿ ಬದುಕಿರುವಾಗ ಸುಖಕರವಾದಂಥ ಜೀವನ, ಆರೋಗ್ಯಕರವಾದಂಥ ಜೀವನ, ಸುಖಕರವಾದಂಥ ಒಂದು ನಿದ್ದೆಯನ್ನು ನಾವು ಅನುಭವಿಸ್ಬೇಕಾದರೆ ಆ ಮಾರ್ಗ ದೇವರ ಮಾರ್ಗ, ಭಕ್ತಿ ಮಾರ್ಗ, ನಿಷ್ಠೆಯಿಂದ ಶ್ರದ್ಧೆಯಿಂದ ಜೀವಿಸಿದಾಗ ಆರೋಗ್ಯಕರವಾದಂಥ ನಿದ್ದೆಯನ್ನು ಅನುಭವಿಸ್ತೀವಿ. ಅದೇ ಪ್ರಕಾರ ವಾಕ್ಯದ ಪ್ರಕಾರ ಜೀವಿಸಿದಾಗ ನಿತ್ಯ ಜೀವವನ್ನು ಕೂಡ ನಾವು ಅನುಭವಿಸ್ತೀವಿ ಪ್ರಿಯರೇ. ಆ ನಿತ್ಯ ಜೀವನ ನಾವು ಅನುಭವಿಸ್ಬೇಕಾದ್ರೆ ಈ ಲೋಕದಲ್ಲಿ ಭಕ್ತಿಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ, ವಾಕ್ಯದ ಪ್ರಕಾರ ದೃಢವಾಗಿ ನಂಬಿಕೆಯಿಂದ ಜೀವಿಸಿದಾಗ ಅದನ್ನು ನಾವು ಪಡ್ಕೊಳ್ತೀವಿ. ಪ್ರತಿಯೊಬ್ಬರು ಪಡ್ಕೊಳ್ಬೇಕೆನ್ನುವಂಥದ್ದೇ ದೇವರ ಉದ್ದೇಶ. ಪ್ರತಿಯೊಬ್ಬರು ರಕ್ಷಣೆ ಹೊಂದಬೇಕೆನ್ನುವಂಥದ್ದೇ ದೇವರ ಉದ್ದೇಶ. ಆದ್ದರಿಂದ ಭಯ ಭಕ್ತಿಯಿಂದ ನಾವೆಲ್ಲರೂ ಜೀವಿಸೋಣ ಪ್ರಿಯರೇ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ನಾನು ಮುಗಿಸುತ್ತೇನೆ. ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ಈ ಭೂಲೋಕದಲ್ಲಿ ನಿಮ್ಮ ಕೃಪೆ ಇಲ್ಲದೆ ನಾವು ಆರೋಗ್ಯದಿಂದ ಜೀವಿಸೋದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಆಶೀರ್ವಾದ ಇಲ್ಲದೆ ನಾವು ಆರೋಗ್ಯವಾಗಿ ಜೀವಿಸೋದಕ್ಕೆ ಸಾಧ್ಯವಿಲ್ಲ. ನೆಮ್ಮದಿಯಿಂದ ಸಂತೋಷದಿಂದ ಬದುಕಬೇಕು, ಒಳ್ಳೆ ನಿದ್ದೆಯನ್ನು ಅನುಭವಿಸಬೇಕಾದರೆ ನಿಮ್ಮ ಕೃಪೆ ಬೇಕು, ನಿಮ್ಮ ಆಶೀರ್ವಾದ ಬೇಕು ತಂದೆ. ಹೌದು ತಂದೆ, ನಿಮ್ಮ ಮಾತಿಗೆ ಒಳಪಟ್ಟಾಗ ಪ್ರತಿಯೊಂದು ಕೂಡ ಅದ್ಭುತ ತಂದೆ. ಅದೇ ರೀತಿಯಲ್ಲಿ ವಾಕ್ಯದ ಪ್ರಕಾರ ಜೀವಿಸಿದಾಗ ನಿತ್ಯ ಜೀವವನ್ನು ಕೊಡ್ತೀನಂತ ನೀವು ಹೇಳಿದ್ದೀರ ತಂದೆ. ಆ ನಿತ್ಯ ಜೀವವನ್ನು ಪಡ್ಕೊಳ್ಳೋದಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ನೇರ ಪ್ರಸಾರವನ್ನು ವೀಕ್ಷಿಸುವಂಥ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ, ಕುಟುಂಬ ಸಹಿತವಾಗಿ ಆಶೀರ್ವದಿಸಿ, ನೆಮ್ಮದಿ, ಶಾಂತಿ, ಸಮಾಧಾನ, ಆತ್ಮಿಕ ಆಶೀರ್ವಾದವನ್ನು ಅನುಗ್ರಹಿಸಿ ತಂದೆ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.